ಆಗುತ್ತೆ ಅಂತ. ಸರ್ ವಾಪಸ್ ಬರ್ತೀನಿ. ಬ್ಯಾಚುಲರ್ ಪಾರ್ಟಿಗೆ ಹೋಗುವಾಗಲೇ ನಡೆದು ಹೋಗಿದೆ ಘನಘೋರ ದುರಂತ. ಬೆಂಗಳೂರಿನ ಮಾವಳ್ಳಿಯಿಂದ ಗೋಕರ್ಣಕ್ಕೆ ಟ್ರಿಪ್ ಹೋಗ್ತಾ ಇದ್ರಂತೆ. ಈಗೆಲ್ಲ ಟ್ರೆಂಡಿಂಗ್ ಅಪ್ಪ ಬ್ಯಾಚುಲರ್ ಪಾರ್ಟಿ ಮಾಡೋದೆಲ್ಲ. ಗೋಕರ್ಣಕ್ಕೆ ಹೊರಟಂತಹ ಮಂಜುನಾಥ್, ಶಶಾಂಕ್ ಮತ್ತು ಸ್ನೇಹಿತರು. ಆದರೆ ಪಾರ್ಟಿಗೆ ಹೋಗ್ತಾ ಇದ್ದ ವೇಳೆಯೇ ಈ ದುರಂತ ಸಂಭವಿಸಿ ಬಿಟ್ಟಿದೆ. ಸದ್ಯ ಮಂಜುನಾಥ್, ಶಶಾಂಕ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬ್ಯಾಚುಲರ್ ಪಾರ್ಟಿಗೆ ಹೋಗುವಾಗಲೇ ದುರಂತ ಸಂಭವಿಸಿದೆ. ಬಟ್ ಗಾಯಗೊಂಡಿದ್ದಾರೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಟ್ರಿಪ್ ಮಾಡೋದಕ್ಕೆ ಹೊರಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಗ್ಲೇ ಹೇಳಿದ್ನಲ್ಲ, ಗೋಕರ್ಣ ಬೀಚ್ ಅಲ್ಲೆಲ್ಲ ಕೂಡ ಮೋಜು ಮಸ್ತಿಗೆ ಹೋಗೋರ ಸಂಖ್ಯೆ ಜಾಸ್ತಿ. ಆರಾಮಾಗಿ ಬೆಂಗಳೂರು ಜೀವನ ಸಾಕು, ಜಂಜಾಟಗಳ ಸಾಕು, ಟ್ರಾಫಿಕ್ ಮಧ್ಯೆ ಬದುಕು ಸಾಕು, ಸ್ವಲ್ಪ ದಿನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರೋಣ ಅಂತ ಕೆಲವರು ಹೋಗ್ತಾರೆ. ಇನ್ನು ಕೆಲವರು ಈ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಬ್ಯಾಚುಲರ್ ಪಾರ್ಟಿ ಎಲ್ಲ ಮಾಡೋದು. ಹಾಗಾಗಿ ಬ್ಯಾಚುಲರ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನಿಂಗ್ ಮಾಡ್ಕೊಂಡಿದ್ರು. ಎಲ್ಲಿಗೆ ಹೋಗೋಣ ಅಂದಾಗ ಗೋಕರ್ಣಕ್ಕೆ ಹೋಗೋಣ ನಡ್ರಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ದುರಂತ ಆಗಿರೋದ್ರಿಂದ ಏನೂ ಆಗಿಲ್ಲ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಸಿಗ್ತಾ ಇದೆ. ಸೇಫ್ ಆಗಲಿ ಅನ್ನೋದಷ್ಟೇ ಆಶಯ. ಓಕೆ ಸಿದ್ದರಾಮಯ್ಯ ಸರಿ, ಇಂಥ ಅವಘಡಗಳಾದಾಗ ಇಷ್ಟು ಜನರ ಜೀವ ಹೋಯ್ತು ಅಂದ ತಕ್ಷಣ ನೆಕ್ಸ್ಟ್ ಪ್ರೋಸೆಸ್ ಹೆಂಗಿರುತ್ತೆ? ಮಾಲೀಕರ ಜವಾಬ್ದಾರಿ ಏನು? ಪಾಪ ಕೋರ್ಟು ಕಚೇರಿ ಅಂತ ಅಲ್ದಾಡ್ಬೇಕಾ ಸರ್ ವರ್ಷಾನುಗಟ್ಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಬಸ್ ಚಾಲಕನ ತಪ್ಪಿಲ್ಲ, ಬಸ್ದು ತಪ್ಪಿಲ್ಲ, ಬೇರೆಯವರ ತಪ್ಪಾದರೂ ಕೂಡ ಈಗ ಅನೇಕರ ಜೀವ ಬಸ್ ಒಳಗಡೆ ಇದ್ದವ್ರದೇ ಹೋಗಿರೋದ್ರಿಂದ ಬಸ್ ಮಾಲೀಕರ ಜವಾಬ್ದಾರಿ ಏನಿರುತ್ತೆ? ಏನೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಬೇಕಾಗುತ್ತೆ ಅಂತ? ಬಸ್ ಮಾಲೀಕರು ತಕ್ಷಣ ಅವರು ಬಂದ ತಕ್ಷಣ ಸ್ಪಂದಿಸಕ್ಕೆ ಮ್ಯಾನೇಜರ್ ಇರ್ತಾರೆ, ಸ್ಪಂದಿಸ್ತಾರೆ. ಮಾಲೀಕರು ಕೂಡ ಹೋಗೋಕ್ಕೆ ಪ್ರಯತ್ನ ಪಟ್ಟು ಹೋಗಿರ್ತಾರೆ. ಅಲ್ಲ, ಈಗ ಆಲ್ರೆಡಿ ಅವ್ರಿಗೆ ಪೊಲೀಸರು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಬರಬೇಕು ಅಂತ ಹೊರಟಿದ್ದೀನಿ ಅಂತ ಅಂದ್ರು ನಾಗರಾಜ ಸರ್. ಅದು ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಮಾಲೀಕ ಒಂದು ಸ್ವಲ್ಪ ಏನು ಘರ್ಷಣೆಗಳಾಗ್ತವೆ, ಅಲ್ಲಿ ಹೋಗುವಂತ ಸಮಯದಲ್ಲಿ ಯಾರು ಅನ್ನೋದು ಗೊತ್ತಾಗಲ್ಲ. ಕರೆಕ್ಟ್. ಜನ ಪ್ರಯಾಣಿಕರು ಮಾಡಲ್ಲ, ಪಕ್ಕದಲ್ಲಿರೋರು ಘರ್ಷಣೆ ಮಾಡ್ತಾರೆ. ಅದು ಮುಖ್ಯವಾದ ಜವಾಬ್ದಾರಿ. ಇವ್ರು ಹೋಗುವಂಥ ದುರಂತಲ್ಲಿ ಯಾಕೆ ಆಗಬಾರ್ದು? ಆಗುತ್ತೆ. ಅಲ್ಲಿ ಮ್ಯಾನೇಜರ್ ಕಳಿಸಿರ್ತಾರೆ, ಅವರೇ ಹೋಗ್ಬೇಕಂತಲ್ಲ, ನಮ್ಮ ಮಾಲೀಕರವಾಗ ಒಂದು ಮ್ಯಾನೇಜರ್ ಅಂತ ಮಡಗಿರ್ತಾರೆ. ಅವ್ರೋಗಿ ಏನು ದುರಂತಗಳು ಏನಾಗಿದೆ ಅಂತ ಪೂರ್ಣವಾಗಿ ಹೇಳ್ತಾರೆ. ಯಾಕೆ ಅವನಿಗೂ ಕೂಡ ಬಿಡಲ್ಲ. ಅವ್ರು ಯಾರು ಅನ್ನೋದು ಗೊತ್ತಾಗಲ್ಲ. ಬಂದಾಗ ಅವ್ನು ಸರಿಯಾಗಿ ಮಡಗಿಲ್ಲ ಕಣೋ, ಡ್ರೈವರ್ ಸರಿಯಾಗಿಲ್ಲ, ಹಂಗಿಲ್ಲ, ಏನೇನು ಅಂತ ಹೇಳ್ತಾರೆ. ಅಲ್ಲಿ ಚಾಲಕನ ತಪ್ಪಿರಲ್ಲ, ಯಾವುದೋ ಚಾಲಕನ ತೊಂದರೆ ಅದರಿಂದ ಆಗಿರ್ತಕ್ಕಂಥ ತಪ್ಪು. ಮಾಲೀಕರೆಲ್ಲ ಸ್ಪಂದಿಸ್ತಾರೆ. ಅದರಲ್ಲಿ ಮಾಲೀಕರ ಪರವಾಗಿ ಅಂತಲ್ಲ, ಈಗೇನು ಅಂದ್ರೆ ನಮ್ಮ ಮಾಲೀಕರು ಈಗ ವಾಹನಗಳ ತರಬೇತಿ ಆಗಿರ್ತಕ್ಕಂಥವ್ರು ಈ ರಾತ್ರಿ ಪಾಳಿ ಆಗಲಿ ಟೂರಿಸ್ಟ್ ವಾಹನಗಳಾಗಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆ್ಯಂಡ್ಸೇ ಕೊಡೋದು. 8-10 ವರ್ಷ ಆಗಿರೋ ಅಂಥವ್ರಿಗೇನೆ ಕೊಡೋದು. ಈ 6 ತಿಂಗಳು 1 ವರ್ಷ ಓಡಿಸಿರೋರಿಗೆ ಯಾರು ಕೊಡಲ್ಲ. ಆಟೋ ರಿಕ್ಷಾಯಿಂದ ಡೈರೆಕ್ಟಾಗಿ ಬಂದುಬಿಡ್ತಾರೆ, ಎವಿ ಲೈಸೆನ್ಸ್ ತೊಗೊಂಬಂದಿರ್ತಾರೆ. ಆಮೇಲೆ ಇದ್ರೊಳಗೆ ಬಂದಿರ್ತಾರೆ. ಮೊದಲು 3 ವರ್ಷ ಈ ಲೈಸೆನ್ಸು ಇಷ್ಟಿಷ್ಟೇ ಇರಬೇಕು, ಈದಲ್ಲಿ ಲೈಟ್ನಿಂದ ಮೀಡಿಯಮ್ ಬರಬೇಕು, ಮೀಡಿಯಿಂದ ಹೆವಿಗೆ ಬರಬೇಕು ಅನ್ನೋದಿತ್ತು. ಆಗ ನಮ್ಮ ರಾಜಣ್ಣ ಅವ್ರು ಹೇಳ್ದಂಗೆ ಅವ್ರಿಗೆ ಟ್ರೈನ್ ಅಪ್ ಕೊಟ್ಟು ಪ್ರತಿಯೊಂದು ಪರಿಶೀಲನೆ ಮಾಡಿ ಕೊಡ್ತಾಯಿದ್ರು. ಇವಾಗಲೂ ಕೂಡ ಟ್ರೈನ್ ಅಪ್ ಅಂತಂದ್ರೆ ಸಾರಿಗೆ ಇಲಾಖೆಯಲ್ಲಿ ಯಲಹಂಕದಲ್ಲಿ ಮಾಡಿದ್ದಾರೆ. 1 ತಿಂಗಳು ಒಂದು ಕ್ಲಾಸಿಗೆ ಕಳಿಸ್ತಾರೆ, ಅಲ್ಲಿ ಏನೇನು ನಡಿಬೇಕು ಏನೊಂದು ಅವಘಡಗಳು ಕೊಡ್ತಾರೆ. ಅಂದರೆ ಏನು ಅಂದರೆ ಮಾಲೀಕರದು ಈ ಸಮಯದಲ್ಲಿ ಬರಲ್ಲ, ಅಪಘಾತ ಆಗಿತ್ತು ಅಷ್ಟೇ. ಅದಕ್ಕೆ ನಾವೇನು ಪರಿಹಾರ ಈಗ ಸಾರಿಗೆ ಮಂತ್ರಿಗಳು ಮತ್ತು ಈಗಾಗಲೇ ಇದರಿಂದ ಸೂಚನೆ ಮಾಡಿದ್ದಾರೆ. ಅದಕ್ಕೊಂದು ಫಂಡ್ ಇರುತ್ತೆ ಅಂತ ಹೇಳಿದ್ರಲ್ಲ, ಅದರಿಂದ KSRTC-ನಲ್ಲೂ ತಕ್ಷಣ ಪರಿಹಾರ ಕೊಟ್ಟರು ಕೂಡ ಅಲ್ಲೂ ಅಲ್ಲಿಯ ತಪ್ಪಲ್ಲ. ನಮ್ಮಲ್ಲೂ ಪರಿಹಾರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಪಾಪ ಒಂದು ಬಸ್ ಮಾಡಿಕೊಂಡು ಅದೇ ಮೇಲೆ EMI ಅದು ಇದೆಲ್ಲ ಕಟ್ಟಿ 4 ಬಸ್ ಮಾಡ್ಕೊಂಡು ಅವನು ಸಾಲಗಾರ ಆಗಿರ್ತಕ್ಕಂಥವನು ಇದನ್ನು ಪರಿಹಾರ ಕೊಡೋಕ್ಕಲ್ಲ. ಅಂದರೆ ಮಸ್ಟ್ ಅಂಡ್ ಶುಡ್ ಅವನಿಗೆ ವಾಹನವೇ ಬರುತ್ತೆ. ಅಲ್ಲೇ ಕಲಿತಾರೆ, ಇಲ್ಲೂ ಒಂದು ಸ್ವಲ್ಪ. ಹೇಗೆ ಎಲ್ಲ ಇದು ಇರುತ್ತೆ, ಪ್ರತಿಯೊಂದು ಇರುತ್ತೆ, DL ಇಂದ ಪ್ರತಿಯೊಂದು ಇರುತ್ತೆ. ಅದು ಎಲ್ಲೋ ಇರಬೇಕು. ಫೈನಲ್ ವರ್ಡ್ ಸರ್, ಏನು ಹೇಳ್ತೀರಿ? ಅಪಘಾತಗಳು ಆಗದೇ ಇರೋದು ತಡೆಯೋದಕ್ಕಾಗಲ್ಲ. ಆದರೆ ಇದ್ರ ಪ್ರಮಾಣ ಅಂತ ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕಾದ್ರೆ ನಾವು ಹೆಚ್ಚಿಗೆ ನಾವು ಈ ಒಂದು ದುರಸ್ತಿಗಳು ಅಥವಾ ಇನ್ಫ್ರಾಸ್ಟ್ರಕ್ಚರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಚ್ಚಿಗೆ ಹಣ ಉಪಯೋಗಿಸ್ತಾರೆ. ತಪ್ಪಲ್ಲ, ಅದು ಸರಿಯಾಗಿದೆ. ಎಷ್ಟೇ ಮಾಡಿದ್ರೂ ಕೂಡ ಕೆಲವು ರಚನಾತ್ಮಕವಾಗಿ ಕೆಲವು ತಪ್ಪುಗಳು ಆಗ್ತಾ ಇದ್ದಾವೆ. ಆ ತಪ್ಪುಗಳನ್ನ ಸರಿ ಹೋಗಬೇಕು. ಆಮೇಲೆ ಈ ಕಾರ್ಯೋನ್ಮುಖವಾಗಿ ಯಾವ ಒಂದು ಕೆಲಸಗಳು ಆಗ್ತಾಯಿಲ್ಲ, ಕೆಲವು ಪೇಪರಲ್ಲಿ ಆಗ್ತಾ ಇದೆಯೇ ಹೊರತು ಜನಗಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ, ಅಂದರೆ ಶಿಕ್ಷಣ ಕೊಡೋದ್ರಲ್ಲಾಗ್ಬೋದು, ಅರಿವು ಮೂಡಿಸೋದ್ರಲ್ಲಿ ಆಗ್ಬೋದು, ತರಬೇತಿ ಕೊಡೋದ್ರಲ್ಲಿ ಇರ್ಬೋದು, ಯಾವುದೇ ಬದಲಾವಣೆಗಳನ್ನು ತಂದಿಲ್ಲ. ಎಲ್ಲನೂ ಕೂಡ ಹಳೆಯ ಕಾಲದ ಒಂದು ಸ್ಟ್ಯಾಂಡರ್ಡ್ಸಲ್ಲೇ ಇದ್ದಾವೆ. ಈ ಸ್ಟ್ಯಾಂಡರ್ಡ್ಸ್ನ ಅಪ್ಗ್ರೇಡ್ ಮಾಡಬೇಕು.
ಅಪ್ಗ್ರೇಡ್ ಮಾಡಬೇಕು ಅಂದರೆ ಮೋಟಾರ್ ವಾಹನ ಕಾಯ್ದೆನಲ್ಲಿ ಬಹಳ ಅದರಲ್ಲೂ ಈ ಚಾಲನೆಗೆ ಸಂಬಂಧಪಟ್ಟಂತೆ ಬಹಳ ಅಮೆಂಡ್ಮೆಂಟ್ಸ್ಗಳನ್ನ ತರಬೇಕಾಗಿದೆ. ಕಠಿಣವಾಗಿ ಪರೀಕ್ಷೆಗಳನ್ನ ಕೈಗೊಳ್ತಕ್ಕಂಥ ವ್ಯವಸ್ಥೆಗಳನ್ನ ರೂಪುಗೊಳಿಸಬೇಕು. ನಮಗೆ ಸುಲಭನಾಗಿ ಲೈಸೆನ್ಸ್ ಆಗಬೇಕು, ಕಷ್ಟಕರದ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಗಾಡಿ ಓಡಿಸ್ಬೇಕು. ಇವು ಸಂಪೂರ್ಣ ತದ್ವಿರುದ್ಧವಾದಂಥ ವಿಚಾರಗಳು. ಅಂದರೆ ನಮಗೆ ಸುಲಭನಾಗಿರಬೇಕು, ಲೈಸೆನ್ಸ್ ತಗೋಬೇಕಾದ್ರೆ ಸುಲಭ ಸಿಗಬೇಕು, ಟಫೆಸ್ಟ್ ಕಂಡೀಷನ್ ಗಾಡಿ ಓಡಿಸ್ಬೇಕು. ಇವೆರಡೂ ಸಂಬಂಧನೇ ಹೊಂದೋದಿಲ್ಲ.